ಈಗ ಗ್ಯಾಸ್ ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡಕ್ ಆಗ್ಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮ್ಗೆ 25 ದಿನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ದಿನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರ್ ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದೆ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ, ಆ ಪ್ರೈವೇಟ್ ಕಂಪನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂತ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪರೇಟ್ ಮಾಡಬೇಕು. ಇಷ್ಟೇ. ಒಳಗಡೆ ಯಾಕೆ ಜಗಳ ಆಡ್ಕೊಂತ ಇದ್ರಲ್ಲ ಸರ್ ಸಮುದಾಯದ ಮುಖಂಡರೆಲ್ಲ? ಎಲ್ಲ ಒಂದು ತಿಂಗಳು ಎಲ್ಲ ಸರ್ವಿಸ್ತಾರೆ, ಎಲ್ಲ ಒಟ್ಟಿಗಿರ್ತಾರೆ. ರೈತರು ವಿಷ ಕುಡಿ ತಮಗೆ ಪ್ರದರ್ಶನ ಮಾಡಿರುವಂತ ತಾಲೂಕು ಆಡಳಿತ. ನಾನು 14ನೇ ತಾರೀಕು ಆದ್ಮೇಲೆ ಕುಂದುಕೊರತೆಗಳ ಸಭೆಯನ್ನು ಕರೆದು ಎಲ್ಲ ಕಾರ್ಯಕರ್ತರು ಏನ್ ಡಿಮ್ಯಾಂಡ್ ಇದೆ ಒಂದು ದಿನ ಕುಂತು ಸಾಧ್ಯವಾದಂತೂ ಕಾನೂನು ಇತಿಮಿತಿಯನ್ನು ಎಲ್ಲವನ್ನೂ ಕೂಡ ಪ್ರಯತ್ನ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆ ಕೆಲಸಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ. 14ನೇ ತಾರೀಕು ಆದ್ಮೇಲೆ ಆ ಸಭೆ ಮಾಡಿ ಅವೇನಿದೆ ಇಲ್ಲ, ರೈತರು ಹೇಳಿದ್ ಕೇಳಿಸ್ಕೊಂಡಿದ್ದೀನಿ. ನಾನು ಮೀಟಿಂಗ್ ಕರೆದಾಗ ಅವ್ರಿಗೂ ಹೇಳಿದ್ದೀನಿ, ಅರ್ಜಿ ಕೊಟ್ಬಿಡ್ರಿಲ್ಲ ಅಂತ. ಅದು ಪೈಸೆ ಮಾಡೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.